ಅನುಗ್ರಹ ಮಾಡಿದ್ದಾರೆ. ನಿನ್ನೆ ಮಾಡಿದ್ದೆಲ್ಲ ನಮ್ಮ ಭಕ್ತಿ ಶ್ರದ್ಧಾ ನಿಷ್ಠಾಪೂರ್ವಕದಿಂದ ದೇವಿಗೆ ಪ್ರೀತ್ಯರ್ಥವಾಗಿ ತುಂಬ ಶಾಸ್ತ್ರೋಕ್ತವಾಗಿ ಮಾಡಿದಂತಹ ಎಲ್ಲ ಕರ್ಮಾಂಗಗಳು ತುಂಬ ವಿಜಯೋತ್ಸವವಾಗಿ ನಡೆದಿದೆ. ಈಗ ಆ ವಿಜಯೋತ್ಸವವನ್ನು ನಾವು ಆನಂದದಿಂದ ನಡೆಸಿಕೊಂಡು ಸಂಭ್ರಮಿಸಿಕೊಳ್ಳುವಂಥ ಸಮಯ ಇದು. ಅಂದರೆ ಒಂದು ಚಲನಚಿತ್ರ ಯಾವುದಾದ್ರೂ ಒಂದು ಸಭೆ ಒಂದು ಹೋರಾಟದಲ್ಲಿ ಏನಾದರೂ ಆಗಿದ್ದಾಗ ಅದರ ವಿಜಯ ಹೊಂದಿದ್ದಾಗ ನಾವು ಅದರ ತೃಪ್ತಿಯನ್ನು ಪಡೆದಾಗ ನಾವು ಸಂಭ್ರಮಿಸುವಂಥ ಒಂದು ಕಾಲ ಇದು. ಹಾಗಾಗಿ ಇಲ್ಲಿ ಯಾರ್ಯಾರಿಗೆ ಪ್ರವೇಶ ಅಂತಲ್ಲ, ಯಾರ್ಯಾರು ಸಂಭ್ರಮಿಸಬೇಕು ಅಂತಂದರೆ ಇಲ್ಲಿ ಮೊದಲನೇದಾಗಿ ಕರ್ತೃಗಳು
ಮತ್ತು ಆ ದೇವಸ್ಥಾನದ ಅರ್ಚಕ ಮತ್ತು ಆ ತಂಡದವರು, ಹಾಗೆಯೇ ಈ ಏನು ದೇವಸ್ಥಾನದ ಸಿಬ್ಬಂದಿಗಳಿದ್ದಾರೋ ಅವರೆಲ್ಲ ಕೂಡ ಈ ಇಷ್ಟು ಕಾರ್ಯಕ್ರಮಕ್ಕೆ ಸತತ ಒಂದು ತಿಂಗಳಿಂದ ಅವರ ಧನಗಳಿಂದ ತುಂಬ ಕೃಷಿ ಮಾಡಿದ್ದಾರೆ. ಆ ಕೃಷಿ ಈಗ ಒಂದು ತುಂಬ ಸಂಭ್ರಮದಿಂದ ಆಚರಣೆ ಮಾಡಿಕೊಳ್ಳುವಂಥ ಸಮಯ ಇದು. ಹಾಗಾಗಿ ಎಲ್ಲರೂ ಕೂಡ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿನ್ನೆಯಿಂದ ನಡೆದಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಕಡೆಯಿಂದ ಏನಾದರೂ ಶುಚಿಯಲ್ಲಿ ಆಗಲಿ, ನಿಷ್ಠೆಯಲ್ಲಿ ಆಗಲಿ, ಮತ್ತು ವಸ್ತುಗಳೆಲ್ಲ ಏನಾದರೂ ಲೋಪದೋಷಗಳಿದ್ದರೆ ನಮ್ಮನ್ನೆಲ್ಲ ಕ್ಷಮಿಸಿ ನಮಗೆ ಈ ಒಂದು ಸಂಭ್ರಮಣೆ ಆಚರಣೆ ಮಾಡಿಕೊಳ್ಳೋದಕ್ಕೆ ದೇವಿ ಅನುಗ್ರಹವನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ, ಒಂದು 15 ಜನ ಮಾತ್ರ ಇಲ್ಲಿದ್ದು, ಉಳಿದವರೆಲ್ಲ ಅಲ್ಲಿ ಹೂವು ಕೊಟ್ಟಿದ್ದಾರೆ, ತಟ್ಟೆಗಳು. ಸ್ವಲ್ಪ ಅಲ್ಲಿ ನಿಂತುಕೊಂಡ್ರೆ ನಾವೊಂದು ಕಲಶಗಳನ್ನು ಇಲ್ಲಿಂದ ದೇವಸ್ಥಾನಕ್ಕೆ ದೇವಿಯನ್ನು ಕರೆದುಕೊಂಡು ಹೋಗಿ ಕಲಶಗಳಲ್ಲಿರುವಂತಹ ಒಂದು ಅಮೃತುಲ್ಯವಾದಂಥ ದೇವಿಯ ಜಲದಿಂದ ನಾವು ದೇವಿಗೆ ಏನು ತುಂಬಿರುವಂತಹ ಜಲ ಇದೆ, ಅದನ್ನೆಲ್ಲ ಪೂರ್ತಿ ಆರತಿ ಆದ ಮೇಲೆ ಎಲ್ಲರೂ ಕೂಡ ತುಂಬ ಆನಂದದಿಂದ ಒಂದು ಸಂಭ್ರಮದಿಂದ ಆಚರಣೆ ಮಾಡಿಕೊಳ್ಬೇಕಾಗಿದೆ. ದಯಮಾಡಿ ಒಂದು ಆರತಿ ಆಗುವ ತನಕ ಈ ಅಷ್ಟೋತ್ತರ ಶತ ಅಂದರೆ 108 ಕಲಶಗಳು ಮತ್ತು ಪ್ರಧಾನ ಕಲಶಗಳಿಂದ ದೇವಿಗೆ ಅಭಿಷೇಕ ಆಗುತ್ತೆ. ಅದಾದ ಮೇಲೆ आता है 5 मिनट